ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿರ್ತೀರಾ, ಇಲ್ಲ ಅಂತಂದ್ರೆ ಹೊಸ ಆಧಾರ್ ಕಾರ್ಡ್ ನ ತೆಗೆಸ್ಕೊಂಡ್ ಬಂದಿರ್ತೀರಾ. ಸೊ ಆಧಾರ್ ಕಾರ್ಡ್ ಆಗಿದೆಯಾ ಇಲ್ವಾ, ಅದ್ರ ಸ್ಟೇಟಸ್ ನ ಯಾವ ತರ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಸರ್ಚ್ ಬಾರ್ ಅಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ರಿ. ಮೈ ಆಧಾರ್ ಅಂತ ನೀವು ಟೈಪ್ ಮಾಡ್ಕೊಂಡು ನೀವು ಎಂಟರ್ ಕೊಟ್ರೆ ನೀವು ನೋಡ್ಬೋದು ಫಸ್ಟ್ ಒನ್ ಬರುತ್ತೆ ಮೈ ಆಧಾರ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ವೆಬ್ಸೈಟ್ ಈ ತರ ಓಪನ್ ಆಗುತ್ತೆ. ಇದರಲ್ಲಿ ಮೈ ಆಧಾರ್ ಅನ್ನೋದ್ರ ಮೇಲೆ ನೀವು ಮೌಸ್ ತಗೊಂಡು ಹೋದ್ರೆ ನೀವು ನೋಡ್ಬೋದು ಸೆಕೆಂಡ್ ಒನ್ ಇದೆ, ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸ್ವಲ್ಪ ಲೋಡ್ ಆಗುತ್ತೆ, ಸರ್ವರ್ ಇಶ್ಯೂ ಇರೋ ಕಾರಣಕ್ಕೆ ಸ್ವಲ್ಪ ವೇಟ್ ಮಾಡಿ. ನೀವು ನೋಡ್ಬೋದು ಈ ತರ ಓಪನ್ ಆಗುತ್ತೆ. ಇದರಲ್ಲಿ ಎನ್ರೋಲ್ಮೆಂಟ್ ಐ ಡಿ ಮತ್ತೆ SRN ಮತ್ತೆ URN ಅಂತ ಇದೆ. ಸೊ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ಎನ್ರೋಲ್ಮೆಂಟ್ ಐ ಡಿ ಅಂತ ಮಾತ್ರ ಇತ್ತು. ಅದರಲ್ಲಿ ನೀವು ಎನ್ರೋಲ್ಮೆಂಟ್ ಐ ಡಿ ಮತ್ತೆ ಡೇಟ್ ಮತ್ತೆ ಟೈಮಿಂಗ್ಸ್ ನ ಮೂರು ಕೂಡ ಒಟ್ಟಿಗೆ ಹಾಕೋದಿತ್ತು. ಸೊ ಇವಾಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. 14 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ನ ಮಾತ್ರ ಹಾಕೋಬೇಕು. ಅದಾದ್ಮೇಲೆ ಇಲ್ಲಿ ನೀವು ಯಾವತ್ತು ನೀವು ಅಪ್ಡೇಟ್ ಮಾಡಿಸಿರ್ತೀರಾ ಆ ಡೇಟ್ ನ ಹಾಕೋಬೇಕು, ಮತ್ತೆ ಇಲ್ಲಿ ಆ ಟೈಮಿಂಗ್ಸ್ ನ ಹಾಕೋಬೇಕು. ಸೊ ಬನ್ನಿ ಲೈವ್ ಆಗಿ ನಾವು ಚೆಕ್ ಮಾಡೋಣ. ಈ ಒಂದು ಎನ್ರೋಲ್ಮೆಂಟ್ ಐ ಡಿ ಇದೆ. ಸೊ ಮೊನ್ನೆ ಅವರು ಅಪ್ಡೇಟ್ ಮಾಡಿಸ್ಕೊಂಡ್ ಬಂದಿದ್ದು. ಸೊ ಅದನ್ನ ಹಾಕ್ಬಿಟ್ಟು ನಾವು ಚೆಕ್ ಮಾಡೋಣ. ನೀವು ಅಷ್ಟೇ ಸಪರೇಟ್ ಆಗಿ ಫಸ್ಟ್ ನೀವು ಎನ್ರೋಲ್ಮೆಂಟ್ ಐ ಡಿನ ಹಾಕೋಬೇಕು. ಸೊ ಮೊದಲೆಲ್ಲ ಎನ್ರೋಲ್ಮೆಂಟ್ ಐ ಡಿ ಮತ್ತೆ ಟೈಮ್ ಡೇಟ್ ಎಲ್ಲ ಒಟ್ಟಿಗೆ ಹಾಕೋತಿತ್ತು. ಇವಾಗಿಲ್ಲ, ಆ ನಂಬರ್ ನ ಸಪರೇಟ್ ಆಗಿ ಹಾಕೋಬೇಕು, ಡೇಟ್ ನ ಸಪರೇಟ್ ಆಗಿ ಹಾಕೋಬೇಕು, ಮತ್ತೆ ಟೈಮಿಂಗ್ಸ್ ನ ಸಪರೇಟ್ ಆಗಿ ಹಾಕೋಬೇಕು. ನಾನು ಎನ್ರೋಲ್ಮೆಂಟ್ ನಂಬರ್ ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡೇಟ್ ಹಾಕೋತೀನಿ, 6 ಜುಲೈ 2024, 6/7/2024 ಅವರು ಅಪ್ಡೇಟ್ ಮಾಡಿಸಿದ ಡೇಟು. ನೆಕ್ಸ್ಟ್ ಬಂದು ಟೈಮಿಂಗ್ಸ್ ಇದೆ, ಬೆಳಗ್ಗೆ 10 ಗಂಟೆ 47 ನಿಮಿಷ 12 ಸೆಕೆಂಡ್ಗೆ ಇದು ಅಪ್ಡೇಟ್ ಆಗಿದ್ದು. ಇದನ್ನ ಹಾಕೊಂಡು ನೀವು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡ್ಕೊಂಡು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು, ದಿಸ್ ಎನ್ರೋಲ್ಮೆಂಟ್ ಈಸ್ ಅಂಡರ್ ಪ್ರೋಸೆಸ್, ಪ್ಲೀಸ್ ಚೆಕ್ ಅಗೇನ್ ಆಫ್ಟರ್ ಎ ಫ್ಯೂ ಡೇಸ್. ಅಂದ್ರೆ ಇದು ಇವತ್ತಿಗೆ ಅಪ್ಡೇಟ್ ಮಾಡಿಸಿ ಸುಮಾರು ಒಂದು 6 ರಿಂದ 7 ದಿವಸ ಆಯ್ತು ಅಷ್ಟೇ. ಒಂದು 14 ರಿಂದ 15 ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗೋಕೆ. ಅದರಲ್ಲಿ ಸಂಡೇ ಅದೆಲ್ಲ ಬಂದ್ರೆ ಅದನ್ನೇನು ಲೆಕ್ಕಕ್ಕೆ ತಗೊಳ್ಳಲ್ಲ ಅವರು. ಸೊ ಹಾಗಾಗಿ ಇನ್ನೊಂದು 4 ರಿಂದ 5 ದಿವಸದಲ್ಲಿ ಇದು ಅಪ್ಡೇಟ್ ಆಗ್ಬೋದು. ಸೊ ಒಂದ್ ವೇಳೆ ಅಪ್ಡೇಟ್ ಆಗಿತ್ತು ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಜನರೇಟೆಡ್, ಪ್ಲೀಸ್ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ನಿಮ್ಗೆ ಬರುತ್ತೆ. ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.